ಸಿದ್ದು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಮೇಡಮ್ ಅವರೇ. ಅವನು ಯಾರು, ನಮ್ಮಿಂದ ಯಾಕೆ ಬಿದ್ದಿದ್ದ, ಅವನ್ನ ಕೊಲ್ಲ ಪ್ರಯತ್ನ ಯಾರು ಮಾಡಿದ್ರು, ಈ ತೊಗಲು ಬೊಂಬೆ ಆಟದ ಸೂತ್ರಧಾರ ಯಾರು ಅಂತಾನೆ ಯೋಚನೆ ಮಾಡ್ತಿದ್ದೀನಿ. ನೀವು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಾ? ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ? ಅಥವಾ ಹಾಸ್ಪಿಟಲ್ಗೆ ಅವ್ರನ್ನ ಹುಡ್ಕೊಂಡು ಯಾರಾದರೂ ಬಂದಿದ್ರಾ? ಇಲ್ಲ ಮೇಡಮ್ ಅವರೇ, ಪೊಲೀಸ್ ಅವ್ರಿಗೂ ಅವ್ನು ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ನು ನೋಡ್ಕೊಂಡು ಯಾರೂ ಬಂದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪ್ರಾಣನೇ ಹೋಗ್ಬಿಡ್ತಿತ್ತು. ಆದರೂ ಈಗ ಬದುಕಿದ್ದು ಜೀವನ ಶವದ ಹಾಗೆ ಕೋಮದಲ್ಲಿದ್ದಾನೆ. ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಅವನು ಪ್ರಜ್ಞೆ ಬಂದಿದ್ರೆ ಅವನಿಂದ ಎಲ್ಲ ಸತ್ಯನೂ ಬಾಯಿ ಬಿಡಿಸ್ಬೋದಾಗಿತ್ತು. ಈಗ ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಏನೋ. ಬೇಗ ಪ್ರಜ್ಞೆ ಬಂದರೆ ಸಾಕಪ್ಪ ದೇವ್ರಂತ ಬೇಡ್ಕೊಂಡ್ಬಿಟ್ರೆ ಅವನಿಂದ ಏನು ಮಾಡೋಕ್ಕಾಗೋದಿಲ್ಲ. ಈಗ ಸಿದ್ದು ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ. ಆ ದೇವರು ನಮಗೆ ದಾರಿ ತೋರಿಸ್ತಾನೆ. ಅದು ಹೆಂಗೆ ಹೇಳ್ತಾರೆ ಮೇಡಮ್ ಅವರೇ? ನೋಡಿ, ಆ ವ್ಯಕ್ತಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದವರು ಅಲ್ಲಿ ಏನಾದರೂ ಒಂದು ಕ್ಲೂ ಬಿಟ್ಟಿರ್ತಾರೆ ಅಂತ ನನಗನ್ನಿಸ್ತಿದೆ. ನಾವೇ ಅಲ್ಲಿ ಸರಿ ಹುಡುಕ್ಲಿಲ್ಲ ಅಂತ ಅನಿಸ್ತಿದೆ. ಹುಡುಕ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಅವ್ರು ಬಂದರು. ಮಿಕ್ಕಿದ್ದೆಲ್ಲ ಕೆಲಸ ಅವರೇ ನೋಡ್ಕೋತಾರೆ ಅಂತ ನಾವು ಸುಮ್ಮನಾದ್ವಿ. ಅಷ್ಟೆಲ್ಲ ಅವನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಈಗ ಹೋಗಿ ನಾವು ಹೆಂಗೆ ಹುಡ್ಕಕ್ಕೆ ಸಾಧ್ಯ? ಅದು ಅಲ್ಲದೆ ಆ ಕೊಲೆ ಮಾಡಕ್ಕೆ ಬಂದಿರೋ ವ್ಯಕ್ತಿ ಅಲ್ಲೇ ಇದ್ದು ಎಲ್ಲನೂ ಗಮನಿಸಿ ನಾವು ಹೋದ್ಮೇಲೆ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಿರ್ಬೋದಲ್ವಾ? ಇದ್ರೂ ಇರಬಹುದು ಸಿದ್ದು ಅವರೇ. ಆದರೆ ಎಷ್ಟೇ ಕಿಲಾಡಿ ಆದರೂ ಅಲ್ಲಿ ಏನಾದರೂ ಒಂದು ಸಾಕ್ಷಿ ಬಿಟ್ಟಿರ್ತಾನೆ ಅಂತ ನಾನು ನಂಬ್ತಿದ್ದೀನಿ. ನಾವೇ ಅಲ್ಲಿ ಸರಿ ಹುಡುಕ್ಬೇಕಾಗಿತ್ತು. ಈಗ ಅವನ ಕಡೆ ಯಾವುದೋ ಹುಡುಗನ್ನ ನಮ್ಮ ಮನೆಯವರೆಗೂ ಕಳಿಸಿದ್ರಲ್ಲ, ಆ ಹುಡುಗ ಯಾರು? ಅದ್ರ ಬದಲು ಫೋನ್ ಮಾಡ್ಬೋದಾಗಿತ್ತಲ್ವಾ? ಫೋನ್ ಮಾಡಿದ್ರೆ ನಾವು ಆ ಫೋನ್ನ ಟ್ರ್ಯಾಕ್ ಮಾಡಿಬಿಡ್ತೀವಿ, ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ ಅನ್ನೋ ಭಯದಲ್ಲಿ ಹೀಗೆಲ್ಲ ಮಾಡಿದ್ದಾನೆ. ಆ ಹುಡುಗ ಯಾರು ಅಂತ ಗೊತ್ತಾದರೆ ಇದೆಲ್ಲ ಮಾಡ್ತಿರೋದು ಕೋಮಾದಲ್ಲಿರೋ ವ್ಯಕ್ತಿನ ಅಥವಾ ಬೇರೆ ಯಾರು ಅಂತ ನಮಗೆ ಗೊತ್ತಾಗ್ಬೋದು. ಮೇಡಮ್ ಅವರೇ, ನನಗೆ ಯಾಕೋ ಈ ವಿಷಯದಲ್ಲಿ ನನಗಿಂತ ನೀವು ಜಾಸ್ತಿ ತಲೆ ಕೆಡಿಸ್ಕೊತೀರಾ ಅನಿಸುತ್ತೆ. ಮೊದಲು ಅದನ್ನೆಲ್ಲ ತಲೆಯಿಂದ ತೆಗೆದು ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ಏನಿದ್ರು ಬೆಳಗ್ಗೆ ಮಾತಾಡ್ಕೊಳಮ್ಮ. ಸರಿ, ನೀವೀಗ ಮಜ್ಜಿಗೆ ಕುಡೀರಿ.